ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಪ್ರಭುರಾಜರ್ಸ್ ಅಂತ. ನಾನು ಮೂಲತಃ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಕೊಣನೂರು ಹೋಬಳಿ ಹೆಗ್ಗತ್ತೂರು ಎಂಬ ಗ್ರಾಮದಲ್ಲಿದ್ದೀನಿ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಏನಂದರೆ, ಇವತ್ತು ನಮ್ಮದೇ ಭೂಮಿಯಲ್ಲಿ ನಮ್ಮದ ಬೆಳೆಯಾದ ಶುಂಠಿ ಬೆಳೆಗೆ ಸಂಬಂಧಪಟ್ಟಂತೆ ಇವತ್ತು ಏನು ಮಾಡ್ತಾ ಇದೀವಿ, ಒಂದು ಡ್ರಂಚಿಂಗನ್ನು ಮಾಡ್ತಾ ಇದೀವಿ. ಇವತ್ತು ಶುಂಠಿ ಹಾಕಿ ಸುಮಾರು 45 ದಿನ ಆಗಿತ್ತು. ಈಗ ಚೆನ್ನಾಗಿ ಬಂದಿದೆ ಶುಂಠಿ. ಈಗ ನಾವೇನು ಮಾಡ್ತೀವಿ, ಡ್ರಂಚಿಂಗ್ ಮಾಡ್ತಾ ಇದೀವಿ. ಡ್ರಂಚಿಂಗು ಏನೇನಪ್ಪ ಆಗ್ತಾ ಇದೀವಿ ಅಂದರೆ, 2 ಗ್ರೋತ್ ಬುತ್ತು, ನೋಡಿ 2 ಗ್ರೋತ್ ಬುತ್ ಹಾಕ್ತಾ ಇದೀನಿ, 2 ಸೂಪರ್ ರಿಚ್ಚು, ನೋಡಿ 2 ಸೂಪರ್ ರಿಚ್ಚು, 1 ಫೋರ್ಸು, ಹಾಗೆ 1 ಸೂಪರ್ ಕ್ಯಾಪ್ಚರು, ಅದೇ ರೀತಿ 1 ನ್ಯೂಟ್ರಿ PH, ಎಲ್ಲನೂ ಏನು ಮಾಡಿ 200 ಲೀಟರ್ ನೀರಿಗೆ ನಾವೇನು ಮಾಡ್ತಾ ಇದ್ದೀವಿ, ಮಿಶ್ರಣ ಮಾಡಿ ನೋಡಿ ಕ್ಲೀನಾಗಿ ಈ ಥರ ಮಿಶ್ರಣ ಮಾಡಿ ಅಷ್ಟೇ. ನಮ್ಮದೇ ಆದ ಶುಂಠಿ ಬೆಳೆಗೆ ಇವತ್ತು ನಾವೇನು ಮಾಡ್ತಾ ಇದೀವಿ, ಡ್ರಂಚಿಂಗ್ ಮಾಡ್ತಾ ಇದೀವಿ. ನೋಡಿ, ನಾವು ಡ್ರಂಚಿಂಗ್ ಮಾಡೋ ಸಮಯದಲ್ಲಿ ನಾವೇನು ಮಾಡಿದ್ವಿ, ಭೂಮಿಯನ್ನು ಚೆನ್ನಾಗಿ ನೀರಿನಿಂದ ಏನು ಮಾಡಿದ್ದೀವಿ, ನೀರನ್ನು ಚೆನ್ನಾಗಿ ಹೊಡ್ಕೊಂಡು ಭೂಮಿಯನ್ನು ಪಸಿ ಮಾಡಿಕೊಂಡು ನಾವೇನು ಮಾಡಿದ್ದೀವಿ, ಇದಕ್ಕೆ ಕರೆಕ್ಟಾಗಿ 45 ದಿನ ಆಗಿದೆ. ಶುಂಠಿ ಒಳ್ಳೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹುಟ್ಟಿದೆ. ಈಗೇನು ಮಾಡ್ತಾಯಿದ್ವಿ, ನಾವು ಅದರ ಬುಡಕ್ಕೆ ಏನು ಮಾಡ್ತೀವಿ, ನಮ್ಮ ರೈಸಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ನ ಅದ್ರಲ್ಲಿ ಬರ್ತಕ್ಕಂತಹ ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳನ್ನ ಏನು ಮಾಡ್ತಾಯಿದ್ವಿ, ನಾವು ನಮ್ಮದೇ ಆದ ಶುಂಠಿ ಬೆಳೆಗೆ ನಾವೇನು ಮಾಡ್ತೀವಿ, ಇವತ್ತು ಡ್ರಂಚಿಂಗ್ ಮಾಡ್ತಾ ಇದ್ದೀವಿ. ಇದು ಮಾಡೋ ಉದ್ದೇಶ ಏನಪ್ಪ ಅಂದರೆ, ಶುಂಠಿ ಚೆನ್ನಾಗಿ ಏನಾಗುತ್ತೆ, ಕಂದೆಲ್ಲ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ತೂಕ ಬರುತ್ತೆ. ಕಳೆದ ಬಾರಿ ನಾನು ಏನು ಮಾಡಿದೆ, ಇದೇ ನಮ್ಮದೇ ಆದ ಸಮೃದ್ಧ ಆಗ್ರೋ ಪ್ರಾಡಕ್ಟನ್ನು, ರೈಸಸ್ ಇಂಡಿಯಾ ಪ್ರಾಡಕ್ಟನ್ನು ನಾನು ಉಪಯೋಗಿಸಿದ್ದೆ. ಒಳ್ಳೆ ಅತ್ಯದ್ಭುತವಾಗಿ ರಿಸಲ್ಟ್ ಬಂದಿದೆ. ಈ ಸಲ ಸಹ ನೋಡಿ ಚೆನ್ನಾಗಿ ಮೊಳಕೆ ಎಲ್ಲ ಬಂದು ಚೆನ್ನಾಗಿ ಹುಟ್ಟಿದೆ. ಈಗ ನೋಡಿ ನಾನು ಡ್ರಂಚಿಂಗ್ ಮಾಡ್ತಾ ಇದ್ದೀವಿ. ನಾನು 12ರಿಂದ 14 ಚೀಲ ಶುಂಠಿ ಇದೆ. ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, 1 ಡ್ರಮ್ಮನ್ನು ನೋಡಿ ಇದೇ ಥರ ಬುಡಕ್ಕೆ ಈ ಥರ ಬುಡಕ್ಕೆ ಏನು ಮಾಡ್ತಾ ಇದ್ದೀವಿ ನೋಡಿ, ಈ ಥರ ಸಿಂಪಡಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, 45 ದಿನ ಆಗಿದೆ ಶುಂಠಿ. ನಮ್ಮ ಪ್ರಾಡಕ್ಟ್ ಉಪಯೋಗಿಸೋದ್ರಿಂದ ಏನಾಗ್ಬೋದು, ಯಾವುದೇ ಥರದ ಕಾಯಿಲೆ ಆಗ್ಬೋದು, ಯಾವುದೂ ತರಹ ಬರೋಲ್ಲ. ಒಳ್ಳೆ ಚೆನ್ನಾಗಿ ಬಂದಿದೆ. ಎಲ್ಲ ರೈತ ಬಂದವರು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಪ್ರಾಡಕ್ಟು ಹೂವಿನ ಗಿಡ ಹಿಡಿದು ತೆಂಗಿನ ಗಿಡ ಆಗುತ್ತೆ. ಎಲ್ಲ ರೈತ ಬಂದವರು ನಮ್ಮ ಪ್ರಾಡಕ್ಟನ್ನು ಉಪಯೋಗಿಸಿ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಇಳುವರಿಯನ್ನು ಪಡಿಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ರೈತ ಇಂಡಿಯಾ.